ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಾಕ್ಯ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷಪಡಿರಿ, ಉಲ್ಲಾಸ ಪಡಿರಿ. ಯೇಸುಸ್ವಾಮಿಯ ಪರ್ವತ ಪ್ರಸಂಗ ಬಹಳ ಫೇಮಸ್ ಆದಂತಹ ಪ್ರಸಂಗ. ಅನೇಕ ವ್ಯಕ್ತಿಗಳು ಇದರಿಂದ ಪ್ರಭಾವಿತರಾಗಿದ್ದಾರೆ. ಪ್ರತ್ಯೇಕವಾಗಿ ಮಹಾತ್ಮ ಗಾಂಧಿಯೂ ಸಹ ಈ ಒಂದು ಪರ್ವತ ಪ್ರಸಂಗದಿಂದ ಪ್ರಭಾವಿತರಾದಂತಹ ವ್ಯಕ್ತಿ. ವಿವೇಕಾನಂದ ಅವರು ಆಗಿರಬಹುದು. ಇವರೆಲ್ಲರೂ ಸಹ ಈ ಒಂದು ಪರ್ವತ ಪ್ರಸಂಗವನ್ನು ಬಹಳವಾಗಿ ಮೆಚ್ಚಿದಂತಹ ವ್ಯಕ್ತಿಗಳು. ಅನೇಕ ದೊಡ್ಡ ದೊಡ್ಡ ನಾಯಕರುಗಳು ಸಹ ಇದನ್ನು ಮೆಚ್ಚುತ್ತಾರೆ. ಕಾರಣ ಯೇಸುವಿನ ಬೋಧನೆಯು ಅಷ್ಟು ಹೃದಯಕ್ಕೆ ಟಚ್ ಮಾಡುವಂತಹ ಬೋಧನೆಯಾಗಿತ್ತು. 5, 6, 7 ಅಧ್ಯಾಯಗಳಲ್ಲಿ ಆತನು ಕೊಟ್ಟಂತಹ ಆ ಸಂದೇಶ. ಇಲ್ಲಿ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಅಂತ ಸ್ಟಾರ್ಟ್ ಮಾಡ್ತಾರೆ. ಯೇಸುಸ್ವಾಮಿ ಬೆಟ್ಟದ ಮೇಲೆ ಕೂತ್ಕೊಳ್ತಾರೆ, ಜನ ಎಲ್ಲ ಬರ್ತಾರೆ, ಅವರಿಗೆ ಉಪದೇಶ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಹೇಳ್ತಾ ಬಂದು ಧನ್ಯರ ಯಾರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾರು ಧನ್ಯರು? ಒಂದೊಂದೇ ಧನ್ಯತೆಯ ಕುರಿತು ಹೇಳುತ್ತಾ ಬಂದು 11ನೇ ವಾಕ್ಯದಲ್ಲಿ ಬಂದಾಗ ಯಾರು ಧನ್ಯರು? ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ನನ್ನ ನಿಮಿತ್ತವಾಗಿ, ನನ್ನನ್ನು ಆರಾಧಿಸುವುದರ ನಿಮಿತ್ತವಾಗಿ, ನನ್ನನ್ನು ಸೇವಿಸುವುದರ ನಿಮಿತ್ತವಾಗಿ, ನನ್ನ ವಾಕ್ಯವನ್ನು ಅನುಸರಿಸುವುದರ ನಿಮಿತ್ತವಾಗಿ ಒಂದು ವೇಳೆ ಜನ ನಿಮ್ಮನ್ನು ನಿಂದಿಸಿದ್ರೆ, ಜನ ನಿಮ್ಮನ್ನು ಹಿಂಸೆ ಪಡಿಸಿದ್ರೆ, ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿದರೆ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿದರೆ ನೀವು ಧನ್ಯರು. ಪರಲೋಕದಲ್ಲಿ ಬಹಳ ಫಲ ನಿಮಗೆ ಸಿಗ್ತದೆ. ಈ ಅಗಲ ಸಮಯದಲ್ಲಿ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಾವು ಕ್ರಿಸ್ತನಿಗಾಗಿ ಜೀವಿಸುವಾಗ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಒಂದು ವೇಳೆ ನಿನಗೆ ನಿಂದೆ ಬರ್ಬೋದು, ನಿಮ್ಮನ್ನು ಹಿಂಸೆ ಪಡಿಸ್ಬೋದು. ಯೇಸುವನ್ನು ಹಿಂಬಾಲಿಸಿದ್ದರಿಂದ, ಯೇಸುವಿನ ಮಾತಿಗೆ ವಿಧೇಯರಾಗಿದ್ದರಿಂದ ಎಲ್ಲವೂ ಅನುಕೂಲವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಯೇಸುಸ್ವಾಮಿಯನ್ನು ಹಿಂಬಾಲಿಸುವುದರ ಮಧ್ಯದಲ್ಲೂ ನಿನ್ನನ್ನು ನಿಂದಿಸುವವರಿರ್ತಾರೆ, ನಿನ್ನನ್ನು ಹಿಂಸೆ ಪಡಿಸುವವರಿರ್ತಾರೆ, ನಿನಗೆ ವಿರುದ್ಧವಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುವವರಿರ್ತಾರೆ. ಆದರೆ ವಾಕ್ಯ ಹೇಳ್ತದೆ, ಆತನು ನಿನ್ನ ಸಂಗಡ ಇದ್ದು ನಿನಗೆ ಸಹಾಯ ಮಾಡುವಂಥ ದೇವರು. ಪರಲೋಕದಲ್ಲಿ ನಿನಗೆ ಬಹಳ ಫಲ ಸಿಗ್ತದೆ. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ಲೋಕದಲ್ಲಿ ಯಾರಿಗಾದರೂ ಇದನ್ನು ಹೇಳಿದ್ರೆ, ಹಿಂಸೆ ಬಂದಾಗ ಸಂತೋಷ ಪಡ್ರಿ, ನಿಂದೆ ಬಂದಾಗ ಸಂತೋಷ ಪಡ್ರಿ, ಕೆಟ್ಟ ಕೆಟ್ಟ ಮಾತುಗಳನ್ನ ಹೇಳಿದಾಗ ಸಂತೋಷ ಪಡ್ರಿ ಅಂತ ಹೇಳಿದ್ರೆ ಅವ್ರು ನಗ್ತಾರೆ. ಆದರೆ ಯೇಸು ಹೇಳ್ತಾರೆ, ಇಲ್ಲ, ಅದೆಲ್ಲದಕ್ಕೂ ಲೆಕ್ಕ ಹಾಕಿ ಪ್ರತಿಫಲ ಕೊಡುವಂಥ ಒಂದು ದಿವಸ ಇದೆ. ಎಲ್ಲದಕ್ಕೂ ಲೆಕ್ಕ ಹಾಕಿ ಪ್ರತಿಫಲ ಕೊಡುವಂತಹ ಒಂದು ಪರಲೋಕ ಇದೆ. ಒಬ್ಬ ದೇವರಿದ್ದಾರೆ. ಈ ಬೆಳಗ್ಗೆ ವೇದನೆಯನ್ನು ಅನುಭವಿಸುವ, ಕಷ್ಟವನ್ನು ಅನುಭವಿಸುವ, ನಿಂದೆಗಳನ್ನು, ಅವಮಾನಗಳನ್ನು ಅನುಭವಿಸುವಂತಹ ವ್ಯಕ್ತಿಯೇ, ನಿನ್ನ ಜೀವಿತದಲ್ಲಿ ನಿನಗಾಗಿ ಒಂದು ಪರಲೋಕ ಇದೆ. ನಿನಗಾಗಿ ನ್ಯಾಯವನ್ನು ಒದಗಿಸುವಂತಹ ಒಬ್ಬ ದೇವರಿದ್ದಾನೆ. ನಿನಗೆ ಲೆಕ್ಕ ಹಾಕಿ ಎಷ್ಟು ವೇದನೆ ಅನುಭವಿಸಿದೆಯೋ ಅದಕ್ಕೆ ತಕ್ಕ ಹಾಗೆ ಪರಿಹಾರವನ್ನು, ಪ್ರತಿಫಲವನ್ನು ಕೊಡುವಂತಹ ಒಬ್ಬ ಪರಲೋಕದ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಿನಗೆ ಸಹಾಯ ಮಾಡುವಂತಹ ಒಬ್ಬ ದೇವರಾಗಿದ್ದಾನೆ. ನಿನಗಾಗಿ ಕಾರ್ಯ ಮಾಡುವಂತಹ ಒಬ್ಬ ದೇವರಾಗಿದ್ದಾನೆ. ಈ ಬೆಳಗ್ಗೆ ನಿಮ್ಮ ಜೀವಿತದಲ್ಲಿ ವೇದನೆಗಳಿರ್ಬೋದು, ನಿರಾಶೆಗಳಿರ್ಬೋದು, ದುಃಖಗಳಿರ್ಬೋದು, ಇಕ್ಕಟ್ಟುಗಳಿರ್ಬೋದು, ಅದರ ಮಧ್ಯದಲ್ಲಿಯೂ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಬಿಡುಗಡೆ ಕೊಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದ ವೇದನೆಯ ಮಧ್ಯದಲ್ಲಿ ಬೈಬಲ್ ಹೇಳ್ತದೆ, ನೀನು ವೇದನೆ ಅನುಭವಿಸ್ತಾ ಇದ್ದರೆ ನೀನು ಧನ್ಯನು. ಯು ಆರ್ ಬ್ಲೆಸ್ಸಡ್. ಯಾಕೆ ಗೊತ್ತಾ? ಒಂದು ಪ್ರತಿಫಲ ನಿನಗಾಗಿ ಕಾಯ್ತಾ ಇದೆ. ನೀನು ಸಂತೋಷಪಡು. ನೀನೆಷ್ಟು ಅನುಭವಿಸ್ತೀಯೋ ಅದಕ್ಕೆ ತಕ್ಕ ಹಾಗೆ ದೊಡ್ಡ ಪ್ರತಿಫಲವನ್ನು, ಕಷ್ಟಕ್ಕೆ ತಕ್ಕ ಹಾಗೆ, ನೀನು ಅನುಭವಿಸಿದಂಥ ವೇದನೆಗೆ ತಕ್ಕ ಹಾಗೆ
ನಿನಗೆ ಪ್ರತಿಫಲ. ಎಷ್ಟೋ ಜನ ವ್ಯಕ್ತಿಗಳನ್ನ ನೋಡ್ತೇವೆ, ಯೇಸು ಸ್ವಾಮಿಯನ್ನು ಅಂಗೀಕರಿಸ್ಕೊಳ್ತಾರೆ, ಯೇಸು ಸ್ವಾಮಿ ಮಕ್ಕಳಾಗಿ ಮಾರ್ಪಡ್ತಾರೆ. ಅವರ ಸಂಬಂಧಿಕರು, ಅವರ ಕುಟುಂಬ ವರ್ಗದವರು, ಅವರ ಸ್ನೇಹಿತರು ಅವ್ರನ್ನ ನಿಂದಿಸ್ತಾರೆ. ನೀನು ಕ್ರಿಶ್ಚಿಯನ್ ಜಾತಿಗೆ ಸೇರ್ಕೊಂಡ್ಬಿಟ್ಟೆ, ನೀನು ಚರ್ಚಿಗೆ ಸೇರ್ಕೊಂಡ್ಬಿಟ್ಟೆ ಅಂತ ಹೇಳಿ ಆಸ್ತಿ ಕೊಡಲ್ಲ, ಪಾಸ್ತಿ ಕೊಡಲ್ಲ, ಅವರಿಗೆ ಬೇಕಾದದ್ದೇನೂ ಕೊಡಲ್ಲ, ತುಂಬ ವಿರೋಧ ಮಾಡ್ತಾರೆ. ಅದರ ನಡುವೆನೂ ಸಹ ಎಷ್ಟೋ ವ್ಯಕ್ತಿಗಳು ದೇವರಿಗಾಗಿ ಜೀವಿಸ್ತಾರೆ. ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ನಿಂದಿಸಿದವರ ಮಧ್ಯೆಯೇ ನಿನ್ನನ್ನು ಆಶೀರ್ವದಿಸುವಂತಹ ಒಬ್ಬ ದೇವರಿದ್ದಾನೆ. ನಿನ್ನನ್ನು ಹೀಯಾಳಿಸಿದಂತಹ ವ್ಯಕ್ತಿಗಳ ಮಧ್ಯದಲ್ಲಿಯೇ ನಿನ್ನನ್ನು ಮೇಲೆ ತರುವಂತಹ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನಿನ್ನ ಜೀವಿತದಲ್ಲಿ ಕ್ರಿಸ್ತನನ್ನು ನಂಬಿದ್ದರಿಂದ, ಕ್ರಿಸ್ತನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸಿದ್ದರಿಂದ ನಿನಗೆ ನಿಂದೆಗಳು, ಅವಮಾನಗಳು ಹೆಚ್ಚಾಗಿದ್ದರೆ ನೀನು ನಿರಾಶೆ ಪಡಬೇಡ. ನೀನು ದೇವರಿಗಾಗಿ ಜೀವಿಸು. ನಿನಗೋಸ್ಕರ ಪ್ರತಿಫಲ ಕೊಡುವ ಒಂದು ಪರಲೋಕ ಇದೆ. ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ನೀನು ಧನ್ಯನಾಗಿದ್ದಿ, ಸಂತೋಷ ಪಡು, ಉಲ್ಲಾಸ ಪಡು. ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಕರ್ತನೆ ನೀನು ಆಶೀರ್ವಿಸು. ಇದುವರೆಗೂ ನೀನು ಅವ್ರ ಜೊತೆಯಲ್ಲಿ ಇದ್ದುದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇವೆ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.